ಮದ್ರಾಸಾದಲ್ಲಿನ 24 ಹೆಚ್ಚು ಮಕ್ಕಳಿಗೆ ಈಗ ಟಾರ್ಚರ್ ಶುರುವಾಗ್ತಾ ಇದೆ. ಮದ್ರಾಸಾದಿಂದ ಓಡಿ ಬಂದಿದ್ದಾರೆ 24 ಮಕ್ಕಳು. ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಮದ್ರಾಸಾದಲ್ಲಿನ 24 ಹೆಚ್ಚು ಮಕ್ಕಳಿಗೆ ಟಾರ್ಚರ್. ಮೌಲ್ವಿ ದೌರ್ಜನ್ಯ ಬಿಚ್ಚಿಟ್ಟಂತಹ ಮಕ್ಕಳು ಈಗ ಮದ್ರಾಸಾದಿಂದ ಓಡಿ ಬಂದಿದ್ದ 24 ಮಕ್ಕಳು ರಕ್ಷಣೆಯನ್ನ ಕೋರ್ತಾ ಇದ್ದಾರೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅಮ್ಲಾಪುರದ ಜಾಮಿಯಾ ಅರೇಬಿಯಾ ಹಸಿನಿಯಾ ಮಕ್ಕಳ ಕೈಯಲ್ಲಿ ಮೌಲ್ವಿ ಕಲ್ಲು ಹೊರಿಸುತ್ತಿದ್ದಂತಹ ಆಕ್ರೋಶ. ಅಪ್ರಾಪ್ತರು ಕೆಲಸ ಮಾಡಲು ನಿರಾಕರಿಸಿದರೆ ದೈಹಿಕ ಹಿಂಸೆ. ಮದ್ರಾಸಾದಲ್ಲಿ ಊಟ ನೀಡದೆ ಕಿರುಕುಳ ನೀಡ್ತಾ ಇದ್ದ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಮಕ್ಕಳಿಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ಮೌಲ್ವಿ ದೌರ್ಜನ್ಯ ಬಿಚ್ಚಿಟ್ಟಿದ್ದಾರೆ ಮದ್ರಾಸ್ನಲ್ಲಿರುವಂತಹ ಮಕ್ಕಳು. ನೋಡಿ, ಅಲ್ಲಿಂದ ಓಡ್ ಬಂದಿದ್ದಾರೆ 24 ಮಕ್ಕಳು. ನಮಗೆ ರಕ್ಷಣೆ ಕೋರಿ ಅಂತ ಹೇಳಿ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ಆಗಿದೆ ಅವರ ವಿರುದ್ಧವಾಗಿ. ಏನು ಅಮ್ಲಾಪುರದ ಜಾಮಿಯಾ ಅರೇಬಿಯಾ ಹಸೀನಿಯಾ ಟ್ರಸ್ಟ್ ಇದೆ, ಮಕ್ಕಳ ಕೈಯಲ್ಲಿ ಕೆಲಸವನ್ನ ಮಾಡಿಸ್ಕೊಳ್ತಾ ಇದ್ರು. ಮಕ್ಕಳ ಕೈಯಲ್ಲಿ ಮೌಲ್ವಿ ಕಲ್ಲನ್ನ ಹೊರಸ್ತಾ ಇದ್ರು. ಈ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಅಪ್ರಾಪ್ತರು ಕೆಲಸ ಮಾಡಲು ನಿರಾಕರಿಸಿದ್ರೆ ಅವರಿಗೆ ದೈಹಿಕವಾಗಿ ಹಿಂಸೆ ಕೊಡೋದು. ಮದ್ರಾಸಾದಲ್ಲಿ ಊಟ ನೀಡದೆ ಆ ಮಕ್ಕಳಿಗೆ ಕಿರುಕುಳ ಕೊಡೋದು, ಈ ರೀತಿ ಆರೋಪಗಳು ಕೇಳಿ ಬರ್ತಾ ಇದೆ. ಬಿಹಾರದ 24 ಮಕ್ಕಳು ಈಗ ರಕ್ಷಣೆ ಕೋರಿ ತುಮಕೂರಿನತ್ತ ಮುಖ ಮಾಡಿದ್ದಾರೆ. ಈ ರೈಲ್ವೆ ರಕ್ಷಣಾ ದಳ ಮತ್ತೆ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಂತಹ ಮಕ್ಕಳು ಇವರು. ಆರೋಪಿ ಮೌಲ್ವಿ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಗಮನಿಸಿ, ಜೊತೆಗೆ ಎಫ್ಐಆರ್ ಆಗಿರೋ ಕಾಪಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 24 ಮಕ್ಕಳು ಕೂಡ ಅಲ್ಲಿಂದ ಓಡಿ ಬಂದಿದ್ದಾರೆ. ಅವರಿಗೆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಕಿರುಕುಳ ಕೊಡೋದು, ಊಟ ನೀಡದೇ ಇರೋದು, ಹೊಡೆಯೋದು, ದೈಹಿಕವಾಗಿ ಹಿಂಸೆ ಕೊಡೋದು, ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇರೋದು. ಮೌಲ್ವಿ ದೌರ್ಜನ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮದ್ರಾಸ್ನಲ್ಲಿ ಮಕ್ಕಳು. 24 ಜನ ಈಗ ಬಂದು, ಅದು ಕೂಡ ಬಿಹಾರ ಮೂಲದ 24 ಮಕ್ಕಳ ರಕ್ಷಣೆಗೆ ಈಗ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಮಹೇಶ್, ಏನಿದು ಕರ್ಮಕಾಂಡ ತುಮಕೂರಿನಲ್ಲಿ? ಎಸ್ ಇಂಚರ, ಏನು ತುಮಕೂರು ಹೊರವಲಯದಲ್ಲಿರ್ತಕ್ಕಂಥ ಅಮ್ಲಾಪುರ ಗೇಟ್ ಬಳಿ ಇರ್ತಕ್ಕಂಥ ಮದರಸದಲ್ಲಿ ಏನು ಬಿಹಾರ ಮೂಲದ ಒಂದು 24 ಮಕ್ಕಳೇನಿದ್ದಾರೆ, ಅದು ಎಲ್ಲರೂ ಕೂಡ 14 ವರ್ಷದ ಕೆಳಗಿನ ವಯಸ್ಸಿನ ಮಕ್ಕಳು. ಇವರೆಲ್ಲರೂ ಕೂಡ ಆ ಒಂದು ಮದರಸದಲ್ಲಿ ಏನು ಸೇರಿಸ್ಕೊಂಡು ಅವ್ರಿಗೆ ಊಟನೂ ಕೊಡೋದಲೆ ಮತ್ತೆ ಕಟ್ಟಡ ಕೆಲಸಗಳಿಗೆ ಅಂದ್ರೆ ಕಾರ್ಮಿಕರ ರೀತಿಯಲ್ಲಿ ವರ್ತಿಸಿದ ಒಂದು ಹಿನ್ನೆಲೆಯಲ್ಲಿ ಆ 24 ಮಕ್ಕಳು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಏನು ತಪ್ಪಿಸ್ಕೊಂಡು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಮಕ್ಕಳ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಂತಹ ಮಕ್ಕಳ ಮೇಲ್ವಿಚಾರಕರು ಏನಿದ್ದಾರೆ ಅವರ ಒಂದು ಈ ಒಂದು ಗಮನಕ್ಕೆ ಬರುತ್ತೆ. ಈ ಒಂದು ಬಂದಂತ ಹಿನ್ನೆಲೆಯಲ್ಲಿ CWC ಅಧಿಕಾರಿಗಳೆಲ್ಲರೂ ಕೂಡ ಸೇರಿ ಈಗ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಏನು ಆ ಒಂದು ಮದರಸದ ಮೌಲ್ವಿ ಮತ್ತೆ ಶಿಕ್ಷಕ ಏನಿದ್ದಾರೆ ಅವರು ಅವರ ಒಂದು ವಿರುದ್ಧ ಶಿಸ್ತು ಕ್ರಮ, ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳಿ ಒತ್ತಾಯಿಸಿರ್ತಕ್ಕಂಥದ್ದು. ಎಸ್ ಮಹೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು.